ನಮಸ್ಕಾರ. ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಪ್ರಮುಖ ಘಟನಾವಳಿಗಳು ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಹಾಗೆಯೇ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಆಗಿದೆ, ಅದೆಲ್ಲವನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಡುಗೆ ಅನಿಲ ಇದರ ಕೊರತೆ ಉಂಟಾಗಿರೋ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ತಾರಕಕ್ಕೇರ್ತಿರುವ ನಡುವೆನೆ ಭಾರತದಲ್ಲಿ ಅನಿಲ ಕೊರತೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸಂಸತ್ತಿನಲ್ಲಿ ಪೆಟ್ರೋಲಿಯಂ ಖಾತೆ ಸಚಿವರೇ ಹೇಳಿದ ಹಾಗೆ ಯಾವುದೇ ರೀತಿ ಕೊರತೆ ಉಂಟಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ನಡುವೆನೆ ಹಾರ್ಮುಜ್ ಜಲಸಂಧಿಯಿಂದ ಎರಡು ಈ ಅನಿಲವನ್ನ ಹೊತ್ತ ಟ್ಯಾಂಕರ್ಗಳು ಭಾರತಕ್ಕೆ ಬಂದಿವೆ. ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಗೆಹರಿಬಹುದು ಅಂತ ಅಂದ್ಕೊಳ್ಳಲಾಗ್ತಿದೆ. ಆದ್ರೆ ಈಗ ಉಂಟಾಗಿರುವ ಅಭಾವ ಅದೇನಿದೆ ಅದನ್ನ ಸರಿ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸ್ಥಿತಿ ಹೇಗಿದೆ ಅಂತ ವಾಸ್ತವದಲ್ಲಿ ನಾವು ನೋಡೋದಾದ್ರೆ, ಅಡುಗೆ ಅನಿಲ ಅದರ ಬಳಕೆಯಲ್ಲಿ ಅಥವಾ ಅದರ ಒಂದು ಬುಕ್ಕಿಂಗ್ ಮಾಡಿದ್ರೆ ಅದು ತಲುಪೋದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನ ಗೃಹ ಬಳಕೆಯ ಅನಿಲಕ್ಕೆ ನೀಡ್ತಾ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗ್ತಿಲ್ಲ. ಆದ್ರೆ ಕಮರ್ಷಿಯಲ್ ಸಿಲಿಂಡರ್ ಅಂತ ಬಂದಾಗ ಬಹಳ ದೊಡ್ಡ ಮಟ್ಟದ ಅಭಾವ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಂತೂ ಮೈಸೂರು ಮತ್ತು ಬೆಂಗಳೂರಿನಲ್ಲಿ 100ಕ್ಕಿಂತ ಹೆಚ್ಚು ಹೋಟೆಲ್ಗಳು ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಪಿಜಿಗಳಲ್ಲಿ ಊಟ ಕೊಡೋದು ಕಡಿಮೆ ಆಗ್ತಾ ಇದೆ. ದಾಸೋಹ ಮತ್ತು ಅಂಗನವಾಡಿ ಜೊತೆಗೆ ಶಾಲೆಯಲ್ಲಿ ಬಿಸಿ ಊಟಕ್ಕೂ ಕೂಡ ಅಡುಗೆ ಅನಿಲದ ಕೊರತೆ ಉಂಟಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದ್ರೆ, ಒಂದು ಗೃಹ ಬಳಕೆಗೆ ಆದ್ಯತೆ ನೀಡಿರೋದು, ಇನ್ನೊಂದು ಚೈನ್ ಮಿಸ್ ಆಗಿದೆ. ನಿರಂತರವಾಗಿ ಎಷ್ಟು ಬರ್ತಾ ಇತ್ತು ಅಷ್ಟು ನಮ್ಗೀಗ ಬರ್ತಾ ಇಲ್ಲ. ಸುಮಾರು ನಾವು ಬೇರೆ ಅಂದ್ರೆ ಸೌದಿ ದೇಶಗಳಿಂದ ಈ ಮಿಡಲ್ ಈಸ್ಟ್ ಇಂದನೇ 60%ಕ್ಕಿಂತ ಹೆಚ್ಚಿನ ಅಡುಗೆ ಅನಿಲವನ್ನ ನಾವು ಆಮದು ಮಾಡ್ಕೊಳ್ತೀವಿ. ಇದರಲ್ಲಿ 90% ಹಾರ್ಮುಜ್ ಕಣಿವೆಯಿಂದಾನೇ ಬರಬೇಕು, ಅಲ್ಲಿನ ಜಲಸಂಧಿಯಿಂದಾನೇ ಬರಬೇಕು. ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಅಸ್ತವ್ಯಸ್ತತೆ ಉಂಟಾಗಿರೋದ್ರಿಂದ ಈ ಕೊರತೆ ಆಗಿದೆ. ಮತ್ತೆ ನಮ್ಮಲ್ಲಿ ಸ್ಟಾಕ್ ಇಲ್ಲ. ತೈಲ ಅಂತಂದ್ರೆ ಪೆಟ್ರೋಲ್, ಡೀಸೆಲ್ ಇದೆಲ್ಲವನ್ನ ಸ್ಟಾಕ್ ಭಾರತ ಬಹಳ ಹೆಚ್ಚಿಟ್ಕೊಂಡಿತ್ತು. ಆದ್ರೆ ಅನಿಲ ಅಂತ ಬಂದಾಗ, ಅಡುಗೆ ಅನಿಲ ಅಂತ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಇಲ್ಲ. ಇದೀಗ ಬಹಳ ದೊಡ್ಡ ಮಟ್ಟದ ಹೊಡೆತವನ್ನ ನೀಡ್ತಾ ಇದೆ. ಇದು ಬರೀ ಹೋಟೆಲ್ ಅಲ್ಲಿ ಊಟ ಆಹಾರ ಇದಕ್ ಮಾತ್ರ ಆಗ್ತಿಲ್ಲ. ಇದನ್ನ ನಂಬ್ಕೊಂಡಿರುವ ಇದೊಂದು ರೀತಿ ಚೈನ್ ಲಿಂಕ್ ಅಲ್ಲಿ ಹೋಟೆಲ್ ನಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅದನ್ನ ನಂಬಿ ಬಂಡವಾಳ ಹಾಕ್ತೋರು ಇರ್ತಾರೆ. ಅದನ್ನ ಹಬ್ಬ ಬೇರೆ ಬಂತು, ರಂಜಾನ್ ಬಂತು, ಯುಗಾದಿ ನಾಳೆ, ಈ ಸಂದರ್ಭದಲ್ಲಿ ನಮ್ಗೆ ಸಂಬಳ ಕೊಡೋದಕ್ಕೂ ಕೂಡ ಹಣ ಇಲ್ಲ ಅಂತ ಹೋಟೆಲ್ನ ಮಾಲೀಕರು, ಸಣ್ಣ ಸಣ್ಣ ಹೋಟೆಲ್ ಮಾಲೀಕರುಗಳು ಬಹಳ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ MSME ಕೂಡ ಇದನ್ನ ನೆಚ್ಕೊಂಡಿದೆ. ಬೇಕಾಗತ್ತೆ ಇಲ್ಲಿಂದ ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂತಂದ್ರೆ ಈ ಅನಿಲ ಬಳಕೆ ಬಹಳ ಮುಖ್ಯ ಆಗತ್ತೆ. ಈ ಎಲ್ಲ ಹೊಡೆತಗಳು ಬೀಳ್ತಾ ಇದೆ. ವಾಸ್ತವವಾಗಿ ಸರ್ಕಾರ ಏನ್ ಹೇಳ್ತಿದೆ ಆ ಸ್ಥಿತಿಯಂತೂ ಇಲ್ಲ. ಜನ ಬೀದಿಲ್ ನಿಂತಿದ್ದಾರೆ. ಮತ್ತೆ ಇನ್ನೊಂದು ಏನಾಗತ್ತೆ ಅಂತಂದ್ರೆ, ಈ ತರದ ಯುದ್ಧದ ಸಂದರ್ಭದಲ್ಲಿ ಒಂದ್ ಸುದ್ದಿ ಬಂತು ಅಂತಂದ್ರೆ ನಮ್ಗೆ ಮುಂದೆ ಭವಿಷ್ಯಕ್ಕೆ ಬೇಕಾಗತ್ತೆ ಅಂತ ಹೆಚ್ಚಿನ ಸ್ಟಾಕ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ತರದ್ದು ಕೂಡ ಆಗ್ತಿದೆ. ಕಾಳಸಂತೆಯಲ್ಲಿ ಮಾರಾಟ ಕೂಡ ಆಗ್ತಾ ಇದೆ. ಈ ಕಾಳಸಂತೆಯಲ್ಲಿ ಒಂದು ಸಿಲಿಂಡರ್ಗೆ 7,000 ರೂಪಾಯಿ ತನಕ ಮಾರಾಟ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಈ ನಡುವೆನೆ ಹೋಟೆಲ್ ಅಸೋಸಿಯೇಷನ್ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದೆ. ಯಾಕೆಂದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಸಿಲಿಂಡರ್ ಅನ್ನ ಪೂರೈಕೆ ಮಾಡುವಂತೆ ನಿರ್ದೇಶನ ಕೊಡಿ ಅಂತ. ಆದ್ರೆ ಹೈಕೋರ್ಟ್ ಆದ್ರೂ ಏನ್ ನಿರ್ದೇಶನ ಕೊಡಕ್ಕಾಗತ್ತೆ? ಇಲ್ಲಿ ಸ್ಟಾಕೇ ಇಲ್ಲ ಅಂತಂದ್ರೆ ಎಲ್ಲಿಂದ ನಿರ್ದೇಶನ ಕೊಡಕ್ಕಾಗತ್ತೆ? ಇವತ್ತು ಅಸೆಂಬ್ಲಿಯಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪನವರು ಅಧಿಕೃತವಾಗಿನೇ ಹೇಳಿಕೆ ಕೊಟ್ಟಿದ್ದಾರೆ. 1,000 ಸಿಲಿಂಡರ್ ಮಾತ್ರ ಕೊಡೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಹೋಟೆಲ್ಗಳಿಗೆ ಇರೋದೇ 1,000 ಹೋಟೆಲ್ ಸಿಲಿಂಡರ್ ಗಳನ್ನ ನಾವು ದಿನಕ್ಕೆ ಕೊಡಬಹುದು. ಯಾರಿಗೆ ಅಂತ ಕೊಡೋದು? ನಮಗೂ ಕೂಡ ಸಮಸ್ಯೆ ಆಗ್ತಿದೆ ಅಂತ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇದೆ. ಆ ತೊಂದರೆಯನ್ನ ಹೇಗೆ ನಿವಾರಿಸೋದು ಅನ್ನೋದು ಗೊತ್ತಿಲ್ಲ. ಬೇರೆ ಬೇರೆ ಕಡೆಯಿಂದ ಭಾರತ ಈಗ ಒಪ್ಪಂದವನ್ನ ಮಾಡ್ಕೊಳ್ತಾ ಇದೆ. ಈ ಒಪ್ಪಂದವನ್ನ ಮಾಡ್ಕೊಂಡು ಕೂಡ ಎಷ್ಟು ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟನೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅದು ಸರಿಯಾಗಿ ಇನ್ನು ನಾವು ಅಗ್ರಿಮೆಂಟ್ಗೆ ಸೈನ್ ಹಾಕಿ ಅಥವಾ ಎಷ್ಟೇ ಶೀಘ್ರವಾಗಿ ಮಾಡಿದ್ರು ಅಂತಂದ್ರು 1-1.5 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಈ 2 ತಿಂಗಳ ಅವಧಿಯಲ್ಲಿ ಹೇಗೆ ನಿಭಾಯಿಸೋದು? ಈಗಾಗಲೇ ಅಭಾವ ಕಾಡಿರೋದ್ರಿಂದ ಹೇಗೆ ನಿಭಾಯಿಸೋದು? ನಮ್ಮ ರಾಜ್ಯ ಅಂತ ಬಂದ್ರೆ ಕರ್ನಾಟಕಕ್ಕೆ ಪ್ರತಿದಿನ 850 ಟನ್ ಮೆಟ್ರಿಕ್ ಟನ್ ಅಗತ್ಯ ಇದೆ ಅನಿಲ. ಆದ್ರೆ ನಮಗೆ ಬರ್ತಿರೋದು, ಪೂರೈಕೆ ಆಗ್ತಿರೋದು ಎಷ್ಟು ಅಂತಂದ್ರೆ 181. 850 ಮೆಟ್ರಿಕ್ ಟನ್ ಅಲ್ಲಿ 181 ಮೆಟ್ರಿಕ್ ಟನ್ ಅಲ್ಲಿ ಈ ಮಟ್ಟಿನ ವ್ಯತ್ಯಾಸ ಕೊರತೆ ಆದ್ರೆ ಏನ್ ಮಾಡೋದಕ್ಕಾಗತ್ತೆ? ಹಾಗಾಗಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ನಾಗರಿಕರಂತೂ ಈಗ ಗೃಹ ಬಳಕೆಗೆ ಇಲ್ಲಿ ತನಕ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಬುಕ್ಕಿಂಗ್ ಆದ್ರೂ ಕೂಡ ಗ್ಯಾಸ್ ಬರ್ತಾ ಇದೆ. ಆದ್ರೂ ಜನ ಮುನ್ನೆಚ್ಚರಿಕೆಯಿಂದ ಇಂಡಕ್ಷನ್ ಕುಕ್ ಟಾಪ್ ಗಳನ್ನ ಬಹುತೇಕವಾಗಿ ಖರೀದಿ ಮಾಡ್ತಾ ಇದ್ದಾರೆ. ಆನ್ಲೈನ್ ಮಾರ್ಕೆಟ್ ಇರ್ಬೋದು ಅಥವಾ ಸ್ಟೋರ್ ಅಲ್ಲಿ ಇರ್ಬೋದು, ಅದು ಔಟ್ ಆಫ್ ಸ್ಟಾಕ್ ಅಂತಾನೆ ತೋರಿಸ್ತಾ ಇದೆ. ಯಾಕೆಂದ್ರೆ ಜನ ಮುಗಿಬಿದ್ದು ಖರೀದಿ ಮಾಡ್ತಿದ್ದಾರೆ. ಒಂದ್ ವೇಳೆ ಏನಾದ್ರು ಗ್ಯಾಸ್ ಖಾಲಿ ಆಯ್ತು ಅಂದ್ರೆ ಏನ್ ಮಾಡೋದು ಅಂತ. ಯಾಕೆಂದ್ರೆ ಊಟನೇ ಇಲ್ಲ ಅಂತಂದ್ರೆ ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ. ಮೂಲಭೂತವಾಗಿ ಬೇಕಾಗಿರೋದೇ ಊಟ. ಹಾಗಾಗಿ ಆ ಊಟಕ್ಕೆ ಬೇಕಾದಂತ ಎಚ್ಚರಿಕೆಯನ್ನ ಮತ್ತು ಬೇಕಾದಂತ ಭದ್ರತೆಯನ್ನ ಜನ ಮಾಡ್ಕೊಳ್ತಾ ಇದ್ದಾರೆ. ಹೋಟೆಲ್ ನಲ್ಲಿ ನಾವ್ ಹೇಳ್ಬೋದು, ನೀವು ಹೋಟೆಲ್ಗೆ ಹೋಗಿ ತಿಂದೇ ಇದ್ರೆ ನಡೆಯುತ್ತೆ ಅಂತ. ಹಾಗಾಗೋದಿಲ್ಲ. ಹೋಟೆಲ್ ಅನ್ನೇ ನಂಬ್ಕೊಂಡಿದ್ದ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 150% ಜನ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಹೆಚ್ಚಿನ ಜನ
ರೂಮ್ ಮಾಡ್ಕೊಂಡಿರ್ತಾರೆ. ಅವರು ಹೋಟೆಲ್ನಲ್ಲೇ ತಮ್ಮ ದಿನನಿತ್ಯದ ಆಹಾರಕ್ಕೆ ಅವರು ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ಬೇಕು ಅನ್ನೋದು. ಇನ್ನೊಂದಷ್ಟು ಮಂದಿ ವಿದ್ಯಾಭ್ಯಾಸಕ್ಕಾಗಿ ಕೆಲ್ಸಕ್ಕಾಗಿ ಬಂದಿರೋರು ಪಿಜಿಗಳಲ್ಲಿದ್ದಾರೆ. ಈ ಪಿಜಿಗೂ ಸಪ್ಲೈ ಆಗೋದು ಈ ಕಮರ್ಷಿಯಲ್ ಸಿಲಿಂಡರ್ ಆಗಿರೋದ್ರಿಂದ ಅವರಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ದಾಸೋಹನಾದ್ರೂ ಒಂದ್ 4 ಅಂದ್ರೆ ದೇವಸ್ಥಾನಗಳಲ್ಲಿ 4 ದಿನ ನಿಲ್ಲಿಸಬಹುದು, ಆದ್ರೆ ಬಿಸಿ ಊಟ ಇರ್ಬೋದು, ಅಂಗನವಾಡಿಯಲ್ಲಿ ಇರ್ಬೋದು, ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಬೇರೆ ಅನಿಲಕ್ಕೆ ಶಿಫ್ಟ್ ಆಗಿದ್ದಾರೆ, ಸ್ವಲ್ಪ ಏನೋ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಚಿಕ್ಕ ಪುಟ್ಟ ಹೋಟೆಲ್ಗಳಿರ್ಬೋದು ಅಥವಾ MSME ಸೆಕ್ಟರ್ ಇರ್ಬೋದು ಅಥವಾ ಪಿಜಿಗಳಿರ್ಬೋದು, ಇವರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಕೆಲವರು ಹೋಟೆಲ್ ಮಾಲೀಕರುಗಳು ಮಾತಾಡ್ತಾ ಇದ್ರು, ನಮ್ ಬದುಕು ಹೇಗೆ, ಬಹಳ ಕಷ್ಟ ಆಗಿದೆ, ಲೋನ್ ತಗೊಂಡಿದೀವಿ, ಲೋನ್ ಕಟ್ಟಬೇಕು, ಇಲ್ಲಿ ನಾವು ನೌಕರರಿಗೆ ಸಂಬಳ ಕೊಡ್ಬೇಕು, ಹಬ್ಬ ಬೇರೆ ಬಂತು, ಏನ್ ಮಾಡ್ಬೇಕು ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಈ ರೀತಿಯ ಸಮಸ್ಯೆ ಆಗ್ತಿದೆ. ಇನ್ನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರೋದು ಮತ್ತು ಸ್ಟಾಕ್ ಮಾಡ್ಕೊಂಡಿರೋದ್ರ ಬಗ್ಗೆನು ಪೊಲೀಸರು ಹಲವು ಕಡೆಯಲ್ಲಿ ದಾಳಿ ನಡೆಸಿ ಯಾರ್ಯಾರು ಈ ತರ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಸರ್ಕಾರ ಅದನ್ನ ಮುಟ್ಗೋಲ್ ಹಾಕೊಂಡು ಅದನ್ನ ಹಂಚಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಪರಿಸ್ಥಿತಿ ಹೀಗೆ ಆದ್ರೆ ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಎದುರಿಗೆ ನಿಂತಿದೆ. ಒಂದು ಕಡೆಯಲ್ಲಿ ಇರಾನ್ ಸೀಸ್ ಫೈರ್ಗೆ ಹೋಗ್ತಾ ಇಲ್ಲ, ಕದನ ವಿರಾಮಕ್ಕೆ ಹೋಗ್ತಾ ಇಲ್ಲ. ಅಮೆರಿಕ ಕೂಡ ಪ್ರಯತ್ನ ಪಡ್ತಿದೆ. ಅದರ ಪ್ರಮುಖ ನಾಯಕರುಗಳು ಈಗ ಲಾರಿಜಾನಿ ಮತ್ತು ಸುಲೈಮಾನಿ ಹತ್ಯೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಅದರ ಪ್ರತೀಕಾರ ಇನ್ನಷ್ಟು ಹೆಚ್ಚೆ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಅದಕ್ಕಿರುವಂತ ಏಕೈಕವಾದ ಅಸ್ತ್ರ, ಆ ಅಸ್ತ್ರವನ್ನ ಬಿಟ್ಟುಕೊಡೋದಕ್ಕೆ ಅದು ಸಿದ್ಧವಿಲ್ಲ. ಈ ಕಡೆಗೆ ಅಮೆರಿಕ ಕೂಡ ಅಲ್ಲಿ ಹೋಗಿ ಹಾರ್ಮುಜ್ ಜಲಸಂಧಿಯನ್ನ ವಶಪಡಿಸ್ಕೊಳ್ಬೇಕು ಅಂತ ಹೊರಟಿದೆ. ಈ ಯುದ್ಧ ಹೀಗೆ ಮುಂದುವರೆದ್ರೆ ಭಾರತದಂತ ದೇಶಗಳಿಗೆ ಮತ್ತು ಇಡೀ ಜಗತ್ತಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ನಾವು ಪರ್ಯಾಯ ಮಾರ್ಗಗಳನ್ನ ಇಲ್ಲಿ ತನಕ ಕಟ್ಕೊಂಡಿಲ್ಲ. ನಾವು ಮೇಕ್ ಇನ್ ಇಂಡಿಯಾ ಇರ್ಬೋದು ಅಥವಾ ನಮ್ಮ ದೇಶ ಸ್ವಾವಲಂಬಿ ಅಂತ ಎಷ್ಟೇ ಮಾತಾಡಿದ್ರು ಕೆಲವೊಂದಕ್ಕೆ ನಾವು ಸಂಪೂರ್ಣವಾಗಿ ನಾವು ಏನಾಗ್ಬಿಟ್ಟಿದೀವಿ ಅಂತಂದ್ರೆ ಅವಲಂಬಿತವಾಗಿದ್ದೀವಿ. ಆ ಅವಲಂಬಿತ ಆಗೋದು ಬೇರೆ ಬೇರೆ ಕಡೆಗೆ ಆಗ್ಬೇಕಾಗಿತ್ತು. ಒಂದೇ ದೇಶ ಒಂದೇ ಪ್ರದೇಶದ ಕಡೆಗೆ ನಾವು ಅವಲಂಬಿತ ಆಗಿರೋದು ನಮ್ಮನ್ನ ಈ ಮಟ್ಟಿಗೆ ತೊಂದರೆಗೆ ಸಿಲುಕಿಸಿದೆ. ಯಾಕೆಂದ್ರೆ ನಾವು ಅನಿಲಕ್ಕೆ ಅಂತ ಇಲ್ಲಿ ತನಕ ಸಂಪೂರ್ಣವಾಗಿ 60% ಅಂತಂದ್ರೆ ಅದರಲ್ಲಿ 90% ಹಾರ್ಮುಜ್ ಜಲಸಂಧಿಯಿಂದಾನೇ ಬರಬೇಕು ಅಂದ್ರೆ ನಾವು ಸಂಪೂರ್ಣವಾಗಿ ಕೊಲ್ಲಿ ರಾಷ್ಟ್ರಗಳ ಮೇಲೇನೆ ಅವಲಂಬಿತ ಆಗಿದ್ದೀವಿ. ಈಗ ತೈಲ ಅಂತಂದ್ರೆ ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ ಅಂತಂದ್ರೆ ಬೇರೆ ಬೇರೆ ಕಡೆ ನಾವು ರಷ್ಯಾ ಕಡೆಯಿಂದ ಸ್ವಲ್ಪ ತಗೋತೀವಿ, ಅಥವಾ ಈ ಕಡೆ ಅಮೆರಿಕ, ವೆನಿಜುವೆಲಾ ಈ ಕಡೆಗೆಲ್ಲ ತಗೋತೀವಿ. ಆದ್ರೆ ಅನಿಲ ಅಂತ ಬಂದಾಗ ನಾವ್ ಇಲ್ಲೇ LNGಗೆ ಹೋಗಿರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ ಹೇಗೆ ಭಾರತ ನಿಭಾಯಿಸುತ್ತೆ ಅನ್ನೋದು ಗೊತ್ತಿಲ್ಲ. ಯುದ್ಧ ನಿಂತ್ರೆ ಅಥವಾ ಕದನ ವಿರಾಮ ಆದ್ರೆ 1-2 ವಾರಗಳಲ್ಲಿ ಪರಿಸ್ಥಿತಿ ಸುಧಾರಿಸುತ್ತೆ, ಅದ್ರಲ್ಲಿ ಏನ್ ತೊಂದರೆ ಆಗೋದಿಲ್ಲ. ಆದ್ರೆ ಯುದ್ಧ ಹೀಗೆ ಮುಂದುವರೆದ್ರೆ, ಇನ್ನೂ 1 ತಿಂಗಳು ಮುಂದುವರೆದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಖಂಡಿತವಾಗಿಯೂ ಆಗುತ್ತೆ. ವಿಧಾನಸಭೆಯಲ್ಲಿ ಇವತ್ತು ಸಚಿವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಇದೆಲ್ಲವನ್ನ ಸರ್ಕಾರಗಳು ಹೇಗೆ ನಿಯಂತ್ರಿಸುತ್ತೆ ಮತ್ತು ಹೇಗೆ ನಿಭಾಯಿಸುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಜನರಿಗೆ ತೊಂದರೆ ಆಗ್ಬಾರ್ದು, ಆರ್ಥಿಕತೆಗೆ ಹೊಡೆತ ಬೀಳ್ಬಾರ್ದು. ಆದ್ರೆ ಯುದ್ಧ ಅಂದಾಗ ಬಿದ್ದೇ ಬೀಳತ್ತೆ. ಅದರಲ್ಲಿ ನಮ್ಮ ಎಡವಟ್ಟು ಕೂಡ ಇದೆ. ನಾವು ವಹಿಸ್ಬೇಕಾದಂತ, ದೇಶವಾಗಿ ವಹಿಸ್ಕೋಬೇಕಾದಂತ ಎಚ್ಚರಿಕೆಯನ್ನ ವಹಿಸದೇ ಇರೋದು ಈ ಮಟ್ಟಿನ ತೊಂದರೆಗೆ ಸಿಲುಕಿಸೋದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು.